ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡ್ರೆಸ್ ಕಟ್ಟಿಂಗ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಸಪೋರ್ಟು ನಮಗೂ ಸಿಕ್ಕಂಗಾಗುತ್ತೆ. ಫ್ರೆಂಡ್ಸ್, ಫಸ್ಟು ಬಟ್ಟೆನ ಈ ಥರ ಫೋಲ್ಡ್ ಮಾಡಿ, ಅಂದರೆ ನಾನಿಲ್ಲಿ ಫ್ರಂಟು ಬ್ಯಾಕು ಎರಡೂ ಒಟ್ಟಿಗೆ ಕಟ್ ಮಾಡ್ಬೋದು. ಡ್ರೆಸ್ನ ಫೋಲ್ಡ್ ಮಾಡಿ ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಕೊಳ್ಳಿ. ಮತ್ತು ಡ್ರೆಸ್ಸು ಫುಲ್ಲು ಲೆಂತ್ ಎಷ್ಟಿರುತ್ತೆ ಅದಕ್ಕೆ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಫುಲ್ಲು ಡ್ರೆಸ್ ವಿಡಿಯೋ ಕಾಣಿಸ್ತಾ ಇಲ್ಲ, ಆಫ್ ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡಿಕೊಂಡು ಅದ್ರದ್ದು ಕಾಲು ಭಾಗ ಪ್ಲಸ್ಸು 2 ಇಂಚು ಹೆಚ್ಚಿಗೆ ತಗೊಳ್ಳಿ. ಇವಾಗ ಎದೆ ಸುತ್ತಳತೆಯ ಕಾಲು ಭಾಗ ಪ್ಲಸ್ 2 ಇಂಚನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಫುಲ್ ಶೋಲ್ಡರ್ ಎಷ್ಟಿದೆ ಅದ್ರದ್ದು ಅರ್ಧ ಭಾಗ ತಗೊಂಡು ಪ್ಲಸ್ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳಿ. ಶೋಲ್ಡರ್ ಅರ್ಧ ಭಾಗ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿಲ್ಲ, ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎದೆ ಸುತ್ತಳತೆಯ ಕಾಲು ಭಾಗ ಪ್ಲಸ್ 2 ಇಂಚು ಮತ್ತೊಂದು ಸಲ ಕೆಳಗಡೆ ಮಾರ್ಕ್ ಹಾಕ್ಕೊಂಡು ಅಲ್ಲೊಂದು ಸ್ಟ್ರೈಟಾಗಿ ಲೈನ್ ಹಾಕೋತಾ ಇದ್ದೀನಿ. ಇವಾಗ ಹಾರ್ಮೋಲ್ ರೌಂಡು ನಾವು ಅಪ್ಪರ್ ಚೆಸ್ಟ್ ಇದೆಯಲ್ಲ, ಎದೆ ಸುತ್ತಳತೆಯ 6ನೇ ಒಂದು ಭಾಗ ಪ್ಲಸ್ಸು ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲ 6 ಇಂಚು ತೊಗೊಂಡಿದ್ದೀನಿ ನಾನು. ಡೀಪ್ ವಿಡ್ತು 2.5 ಇಂಚ್ ತೊಗೊಂಡಿದ್ದೀನಿ, ಮಾರ್ಕ್ ಹಾಕ್ಕೊಂಡಿದ್ದೀನಿ. ತೊಗೊಂಡು ನೀವು ಶೋಲ್ಡರು ಡ್ರೆಸ್ಗೆ ಬ್ಲೌಸ್ಗೆ ತೊಗೊಳ್ಳೋ ಥರ ತುಂಬ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ಬ್ಲೌಸ್ಗೆ ಯಾರೂ ತುಂಬಾ ಡೀಪ್ ಕೊಡ್ಸೋಕ್ಕಿಲ್ಲ, ನಾರ್ಮಲ್ ಡೀಪ್ ಇರುತ್ತೆ. ಸೊ ಶೋಲ್ಡರ್ ವಿಡ್ತು ಒಂದು 3.5 ತೊಗೋಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೌಂಡ್ ಶೇಪು ಹಾರ್ಮೋಲ್ ಶೇಪ್ ಕೊಡೋಣ. ಇದಕ್ಕೂ ಅಷ್ಟೇ 1.25 ಇಂಚಿಗೆ ಬ್ಯಾಕ್ ಶೇಪ್ ಕೊಡ್ತಾಯಿದ್ದೀನಿ. ಫ್ರಂಟ್ಗೆ 3/4 ಇಂಚಿಗೆ ಶೇಪ್ ಕೊಟ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಡ್ರೆಸ್ಗೆ ನಾವು ಸೊಂಟಕ್ಕೆ ಮಾರ್ಕ್ ಹಾಕಬೇಕಾಗುತ್ತೆ ಶೇಪ್ ಕೊಡೋದಕ್ಕೆ. ನನ್ನ ಮೇಲಿಂದ ಸೊಂಟ ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ. ಅಂದರೆ ನಾರ್ಮಲಾಗಿ 14 ಇಂಚ್ ಸಾಕು. ಮತ್ತು 14 ಇಂಚ್ ಮೇಲಿಂದ ಮಾರ್ಕ್ ಹಾಕ್ಬಿಟ್ಟು 1.5 ಇಂಚು ಒಳಗಡೆಗೆ ಒಂದು ಮಾರ್ಕ್ ಹಾಕಬೇಕು. ಅಲ್ಲಿಗೆ ನಾವು ಶೇಪ್ ಕೊಡಬೇಕಾಗುತ್ತೆ. ಇಲ್ಲ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಅವ್ರಿಗೇ ಸೊಂಟ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಒಂದು ಮಾರ್ಕ್ ಬರೆದಿಟ್ಕೊಂಡು ಅಲ್ಲಿಗೆ ಶೇಪ್ ಕೊಡಿ. ನೋಡಿ, ಈ ಥರ 1.5 ಇಂಚ್ ಒಳಗಡೆ ತೊಗೊಂಡು ನಾನು ಶೇಪ್ ಕೊಡ್ತಾಯಿದ್ದೀನಿ. ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿಗೆ ತೊಗೊಂಡಿದ್ವಿ ಅಲ್ಲಿಂದ ಅದನ್ನು ಬಿಟ್ಟು 1.5 ಇಂಚು ಒಳಗಡೆ ತೊಗೋಬೇಕಾಗುತ್ತೆ. ಮತ್ತು ಕೆಳಗಡೆ ಬಾಟಮು ನಾರ್ಮಲಾಗಿ 13 ಇಂಚು ತೊಗೊಂಡ್ರೆ ಸಾಕು. ಇಲ್ಲ ಜಾಸ್ತಿ ಅಗಲ ಬೇಕು ಅಂತ ಕೇಳೋರಿಗೆ ನೀವು 15 ಇಂಚು ತೊಗೊಳ್ಳಿ. ಕೆಳಗಡೆಯಿಂದನೂ ಶೇಪ್ ಹಾಕ್ತಾಯಿದ್ದೀನಿ. ಆದರೆ ಕೆಳಗಡೆ ಬಾಟಮ್ ವಿಡಿಯೋ ಅಷ್ಟು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಕಟಿಂಗ್ ಮಾಡೋಣ. ಫಸ್ಟು ಫ್ರಂಟ್ ಡೀಪ್ನ ಕಟ್ ಮಾಡ್ತಾಯಿದ್ದೀನಿ. ರೌಂಡ್ ಶೇಪು. ನೀವು ಯಾವಾಗಲೂ ಮೇಲ್ಗಡೆ ಡೀಪ್ ವಿಡ್ತನ್ನ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನಾರ್ಮಲಾಗಿ 2.5 ಇರಲಿ. ತುಂಬ ಹೆವಿ ಸೈಜು ಅಂದರೆ 40 ಮೇಲಿರೋರಿಗೆ ಮಾತ್ರ ಜಾಸ್ತಿ ತೊಗೋಬೇಕಾಗುತ್ತೆ. ಬ್ಯಾಕ್ ಶೇಪು 2.5ಗೆ ಮಾರ್ಕ್ ಹಾಕ್ಕೊಂಡು, ಇದು ಅಷ್ಟೇ ರೌಂಡ್ ಶೇಪೇ ಕಟ್ ಮಾಡ್ಕೋತೀನಿ. ಫಸ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇವಾಗ ಬ್ಯಾಕು ರೌಂಡ್ ಶೇಪು ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೆಜರ್ಮೆಂಟ್ ಚಾರ್ಟ್ನ ಕೊಡಿ ಅಂತ ಒಬ್ಬರು ವಿವರ್ ಕೇಳಿದರು. ನಾನು ರೆಡಿ ಮಾಡ್ತೀನಿ. ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್.
ಕೆಳಗಡೆ ನಾನು 13 ಇಂಚ್ ತೊಗೊಂಡಿದ್ದೀನಿ. ಕೆಲವರು ಸ್ಟ್ರೈಟ್ ಕಟ್ ಕೇಳ್ತಾರೆ, ಅವ್ರಿಗೆಲ್ಲ 13 ಇಂಚು, ಇನ್ನು 12 ತೊಗೊಂಡ್ರೂ ಸಾಕಾಗುತ್ತೆ. ನಾನು ಮಾರ್ಕ್ ಮಾಡಿದ್ದಕ್ಕಿಂತ 1 ಇಂಚು ಇನ್ನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡೇ ತೊಗೊಂಡಿದ್ದೀನಿ. ಅದು ಕಸ್ಟಮರ್ಸ್ಗೆ ಬಿಟ್ಟಿದ್ದು. ಅವ್ರು ಇನ್ನೂ ಜಾಸ್ತಿ ಒಳಗಡೆ ಬಟ್ಟೆ ಬೇಕು ಅಂತ ಕೇಳೋರಿಗೆ ಜಾಸ್ತಿನೇ ಬಿಟ್ಕೊಳ್ಳಿ. ಈಗ ಹಾರ್ಮೋಲು ಫ್ರೆಂಡ್ಸ್, ನಾನಿಲ್ಲಿ ಶೋಲ್ಡರು ತುಂಬಾ ಜಾಸ್ತಿ ತೊಗೊಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ 1 ಇಂಚು ಒಳಗಡೆ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸಾರಿ, ಅದು ನೋಡಿರಲಿಲ್ಲ. ಒಂದು 1/4 ಇಂಚು ಶೇಪ್ ಕಟ್ ಮಾಡುವಾಗ ನೀವು 4 ಪೀಸ್ನ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಕಟ್ ಮಾಡುವಾಗ 2 ಪೀಸ್ ಮಾತ್ರ ತೆಗೆದು ಕಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ.